ಬಾಗಲಕೋಟೆ ಜಿಲ್ಲೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಟ್ರಸ್ಟ್ ಹುನಗುಂದ ಹಾಗೂ ಜಿಲ್ಲಾ ಜನಜಾಗೃತಿ ವೇದಿಕೆ ಬಾಗಲಕೋಟೆ ವತಿಯಿಂದ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಹಾಗೂ ಮಾತೋಶ್ರೀ ಡಾಕ್ಟರ್ ಹೇಮಾವತಿ ಅಮ್ಮನವರ ಕೃಪಾಶೀರ್ವಾದಗಳೊಂದಿಗೆ ವಿವಿಧ ಯೋಜನೆಗಳ ಸೌಲಭ್ಯ ವಿತರಣಾ ಕಾರ್ಯಕ್ರಮವು ದಿನಾಂಕ ಮಾರ್ಚ್ 22, 2025 ರಂದು ಅಪರಾಹ್ನ 12 ಗಂಟೆಗೆ ಹುನಗುಂದ ಪುರಸಭೆ ಅಧ್ಯಕ್ಷೆ ಶ್ರೀಮತಿ ಭಾಗ್ಯಶ್ರೀ ರೇವಡಿರ ಅಧ್ಯಕ್ಷತೆಯಲ್ಲಿ ಹುನಗುಂದ ಪಟ್ಟಣದ ಶ್ರೀ ಸಂಗಮೇಶ್ವರ ಕಲ್ಯಾಣ ಮಂಟಪದ ಮೇಲ್ಮಹಡಿಯ ಪ್ರಾಂಗಣದಲ್ಲಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಹುನಗುಂದ ತಾಲೂಕಾ ಯೋಜನಾಧಿಕಾರಿಗಳಾದ ಸಂತೋಷರು, ಪ್ರಾಸ್ತಾವಿಕ ಪರ ಹಾಗೂ ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯರಾದ ಶಂಕರಪ್ಪ ಹೂಗಾರ, ಸಂಸ್ಥೆಯ ಜಿಲ್ಲಾ ನಿರ್ದೇಶಕರಾದ ಚನ್ನಕೇಶವರು ಹಾಗೂ ತಾಲೂಕಾ ಉಪತಹಶೀಲ್ದಾರರಾದ ಮಹೇಶ ಸಂದಿಗ್ವಾಡರು ಹಾಗೂ ಸರಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಸಂಗಮೇಶ ಪಾಟೀಲರು, ಮುಖ್ಯಾತಿಥಿಗಳ ಪರ ಹಾಗೂ ಶ್ರೀಮತಿ ಭಾಗ್ಯಶ್ರೀಯರು ಅಧ್ಯಕ್ಷೀಯ ಪರ ಮಾತನಾಡಿ, ಸಂಸ್ಥೆಯ ವತಿಯಿಂದ ಹುನಗುಂದ ಮತ್ತು ಇಳಕಲ್ಲ ಉಭಯ ತಾಲೂಕುಗಳಲ್ಲಿ ಸತ್ಯ, ನ್ಯಾಯ, ನೀತಿ, ಧರ್ಮತತ್ವದಡಿಯಲ್ಲಿ ಸರ್ವಜನಾಂಗಕ್ಕೂ ಜಾತ್ಯತೀತ ನೆಲೆಗಟ್ಟಿನಲ್ಲಿ ಕಳೆದ 13 ವರ್ಷಗಳಿಂದ ಮಹಿಳಾ ಸ್ವಸಹಾಯ ಸಂಘ ಒಕ್ಕೂಟಗಳನ್ನು ಬಲಪಡಿಸುತ್ತಾ ಪಟ್ಟಣ ಮತ್ತು ಗ್ರಾಮಗಳಲ್ಲಿ ಅಭಿವೃದ್ಧಿ ಪೂರಕ ಚಟುವಟಿಕೆಗಳಲ್ಲಿ ಸ್ಥಳೀಯ ಜನತೆಗೆ ಸಕ್ರಿಯವಾಗಿ ತೊಡಗಿಸಿಕೊಂಡು ಕಾರ್ಯನಿರ್ವಹಿಸುತ್ತಿದೆ ಎಂದರು. ನಂತರ ನೊಂದ ಕಡುಕಷ್ಟದಲ್ಲಿರುವರನ್ನು ಸ್ಪಂದಿಸಿ ಅನ್ನದಾನ, ಅಕ್ಷರದಾನ, ಔಷಧದಾನ, ಅಭಯದಾನಗೈಯುತ್ತಾ ಸದ್ಯುಭಯ ತಾಲೂಕುಗಳಲ್ಲಿ 3800 ಸ್ವಸಹಾಯ ಸಂಘಗಳು ಸ್ಥಾಪನೆಗೊಂಡು 28,700 ಸದಸ್ಯರು ತಮ್ಮ ಜೀವನೋಪಾಯಕ್ಕೆ ಕ್ರಿಯಾಶೀಲತೆಯಿಂದ ಕರ್ತವ್ಯ ನಿರ್ವಹಣೆ ಮಾಡುತ್ತಿರುವುದನ್ನು ಪ್ರಸ್ತಾಪಿಸಿದರು. ನಂತರ ಎಸ್ಬಿಐ ಬ್ಯಾಂಕ್ ಸೇರಿ ಒಟ್ಟು 7 ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯ ಕಲ್ಪಿಸಿದ್ದರಿಂದ ಸುಮಾರು 9,700 ಕೋಟಿ ರೂಪಾಯಿಗಳು ಸಾಲ ಪಡೆದು 750 ಕೋಟಿ ರೂಪಾಯಿಗಳು ಉಪಯೋಗಿಸಿಕೊಂಡು 107 ಕೋಟಿ ರೂಪಾಯಿಗಳ ಉಳಿತಾಯದೊಂದಿಗೆ ಸದಸ್ಯರು ಸ್ವಾವಲಂಬಿ ಬದುಕು ಸಾಗಿಸುತ್ತಿರುವ ಬಗ್ಗೆ ಹೆಮ್ಮೆಯ ವಿಷಯವಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ನಂತರ ಆರೋಗ್ಯ ವಿಮೆ ವ್ಯಾಪ್ತಿಗೆ 900 ಜನತೆಗೆ ಒಳಪಡಿಸಿದ್ದು 400 ಜನತೆಗೆ 63 ಲಕ್ಷ ರೂಪಾಯಿಗಳವರೆಗೆ ಸಾಲ ಸೌಲಭ್ಯ ಕಲ್ಪಿಸಿದ್ದು ಹಾಗೂ ಪಡೆದ ಸಾಲಕ್ಕೆ ಪ್ರಗತಿ ಕವಚ ವಿಮೆ ಮತ್ತು ಸಾಮಾಜಿಕ ಸೇವೆಡೆಯಲ್ಲಿ ಸಮುದಾಯ ಭವನಗಳ 37 ಕಾಮಗಾರಿಗಳಿಗೆ 60 ರಿಂದ 70 ಲಕ್ಷ ರೂಪಾಯಿಗಳ ಸೌಲಭ್ಯ ಕಲ್ಪಿಸಿದ್ದು 77 ನಿರ್ಗತಿಕರಿಗೆ ಪ್ರತಿಮಾಸಿಕವಾಗಿ 1,000 ರೂಪಾಯಿಗಳ ಮಾಶಾಸನ ನೀಡುವಿಕೆ ಹಾಗೂ 280 ಜನರು ಸಂಸ್ಥೆಯ ಗೌರವಧನದೊಂದಿಗೆ ಕರ್ತವ್ಯ ನಿರ್ವಹಿಸುತ್ತಿರುವುದಕ್ಕೆ ಹೆಮ್ಮೆ ವ್ಯಕ್ತಪಡಿಸಿದರು. ಹೀಗೆ ಸಂಸ್ಥೆಯು 10 ಹಲವಾರು ಸಮಾಜಮುಖಿ ಕೆಲಸಗಳು ದೇಶ ವಿದೇಶಗಳಲ್ಲಿ ಇದರ ಚಟುವಟಿಕೆಗಳು ವಿಸ್ತರಣೆಗೊಂಡು ದೇಶದ ಜನತೆಯ ಮತ್ತು ದೇಶದ ಆರ್ಥಿಕೆಯ ಸದೃಢತೆಗೆ ಕಾರಣವಾಗಿದೆ ಎಂದರು. ನಂತರ ಗಾಂಧೀಜಿಯವರು ಕಂಡ ರಾಮರಾಜ್ಯದ ಕನಸನ್ನು ಪ್ರಸ್ತಾಪಿಸುತ್ತಾ ಮಹಿಳೆಯರು ಮತ್ತಷ್ಟು ಎತ್ತರಕ್ಕೇರಲು ಮನಸ್ಸು, ಹಣದಿಂದ ಜೀವನವು ಸಮೃದ್ಧಿಗೊಳಿಸಲು ಸಾಧ್ಯವಾಗುತ್ತದೆ. ಹಾಗಾಗಿ ಮಹಿಳೆಯರು ಪ್ರಬಲಗೊಳ್ಳಲು ಹೆಚ್ಚೆಚ್ಚು ನಾಯಕತ್ವ ವಹಿಸಿಕೊಳ್ಳುವಂತಾಗಬೇಕೆಂದು ಕಿವಿಮಾತು ಹೇಳಿದರು. ನಂತರ ಸ್ವಸಹಾಯ ಸಂಘಗಳ ಮೇಲ್ವಿಚಾರಕರಾದ ಅರುಣರು ಕೃಷಿ, ಹೈನುಗಾರಿಕೆ, ಕುರಿಸಾಗಾಣಿಕೆ, ಗುಡಿಕೈಗಾರಿಕೆ ಸೇರಿ ಇತರೆ ಸೌಲಭ್ಯ ಯೋಜನೆಗಳ ವಿತರಣಾ ಕಾರ್ಯಕ್ರಮ ನೆರವೇರಿಸಿದರು. ಮಹಿಳಾ ಒಕ್ಕೂಟ ಅಧ್ಯಕ್ಷರಾದ ಶ್ರೀಮತಿ ರೇಷ್ಮಾ ನದಾಫಾ ಮತ್ತು ಶ್ರೀಮತಿ ನಂದನಿ ಪಾಟೀಲರು ಸ್ವಸಹಾಯ ಸಂಘದಿಂದ ಸ್ವಾವಲಂಬಿ ಬದುಕು ಕಟ್ಟಿಕೊಂಡ ಅನುಭವವನ್ನು ಪ್ರಸ್ತಾಪಿಸಿದರು. ಈ ಕಾರ್ಯಕ್ರಮದಲ್ಲಿ ಮುಖಂಡರಾದ ಅಜ್ಜಪ್ಪನಾಡಗೌಡ್ರ, ಪುರಸಭೆ ಸದಸ್ಯೆ ಶ್ರೀಮತಿ ಶಾಂತಾ ಮೇಲಿನಮನಿ ಹಾಗೂ ಇತರೆ ತಾಲೂಕಾ ಮಹಿಳಾ ಒಕ್ಕೂಟದ ಅಧ್ಯಕ್ಷರು ವೇದಿಕೆ ಅಲಂಕರಿಸಿದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಹುನಗುಂದ ತಾಲೂಕಿನ ಮಹಿಳಾ ಸದಸ್ಯರು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಆ ಕುಟುಂಬದಲ್ಲಿ ಸಾಲ ಪಡ್ಕೊಂಡ ಸದಸ್ಯರು ಮತ್ತು ಅವರ ಕುಟುಂಬದ ಜವಾಬ್ದಾರಿತ ಸದಸ್ಯರಿಗೆ ಜೀವಹಾನಿಯಾದಾಗ ಆ ಕುಟುಂಬಕ್ಕೆ ರಕ್ಷಣೆ ಮಾಡಿಕೊಡುವ ಕೆಲಸವನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸ್ವಸಹಾಯ ಸಂಘದ ತಾಯಂದಿರು ಅವರು ಸಂಘದಲ್ಲಿ ಮಾಡಿಕೊಂಡಿದ್ದಾರೆ ಅಂತ ಹೇಳ್ಕೊಳ್ಳಿಕ್ಕೆ ತುಂಬಾ ಹೆಮ್ಮೆ ಆಗ್ತಿದೆ. ಅದರ ಜೊತೆಗೆ ವಿವಿಧ ಕಾರ್ಯಕ್ರಮಗಳು ಸಾಮಾಜಿಕವಾಗಿ ಆ ಗ್ರಾಮದಲ್ಲಿ ಅಭಿವೃದ್ಧಿ ಪೂರಕವಾಗಿ ಆಗುವಂತ ಸಾರ್ವಜನಿಕ ಚಟುವಟಿಕೆಗಳು, ಸಮುದಾಯ ಭವನ, ದೇವಸ್ಥಾನ ಕಟ್ಟಡಗಳು, ಶಿಕ್ಷಕರಿರುವಂತ ತಾಲೂಕಿನ 5 ಶಾಲೆಗಳಿಗೆ ಜ್ಞಾನದೀಪ ಶಿಕ್ಷಕರು ಕೊಡುವಂಥದ್ದು, ಸಮುದಾಯ ಭವನ ಕಟ್ಟಡಕ್ಕೆ ಸುಮಾರು ಇದುವರೆಗೆ ಒಂದು 37 ಕಾಮಗಾರಿಗಳಿಗೆ ತಾಲೂಕಿನಲ್ಲಿ ಸುಮಾರು 65 ರಿಂದ 70 ಲಕ್ಷ ರೂಪಾಯಿ ಸೌಲಭ್ಯವನ್ನು ಕೊಡುವುದರಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸೌಲಭ್ಯನ ಆ ಊರಿಗೆ ಪಡ್ಕೊಳ್ಳೋದ್ರಲ್ಲಿ ಆ ಗ್ರಾಮದ ಜನರು ಸಂಸ್ಥೆಯೊಟ್ಟಿಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ನಾವು ಇಷ್ಟಪಡ್ತೇವೆ. ಅದರ ಜೊತೆಗೆ ತಾಲೂಕಲ್ಲಿ ಸುಮಾರು 77 ನಿರ್ಗತಿಕ ಕುಟುಂಬಗಳಿಗೆ ಅವರು ಜೀವನದ ಜೀವಿತಾವಧಿಯ
ಹಿಂದಿನ ಗುರುತಿಸಿಕೊಂಡು 77 ನಿರ್ಗತಿಕ ಕುಟುಂಬಗಳಿಗೆ ತಿಂಗಳಿಗೆ 1,000 ರೂಪಾಯಿ ಮಾಸಾಶನ ಕೊಡೋದು ಮತ್ತು ಅವರ ಕುಟುಂಬಕ್ಕೆ ಬೇಕಾದ ಒಂದು ವರ್ಷಕ್ಕೊಮ್ಮೆ ಅವ್ರಿಗೆ ಬೇಕಾದ ಬಟ್ಟೆ ಬರೆಗಳು, ಅವ್ರಿಗೆ ಬೇಕಾದ ಕೆಲವು ಪಾತ್ರೆಯ ವಸ್ತುಗಳನ್ನು ಕೊಡುವಂಥದ್ದು ಮತ್ತು ಅವರ ಕುಟುಂಬದಲ್ಲಿ ಯಾರು ಅಶಕ್ತರವರಿದ್ದಾರ ಅವರಿಗೆ ಆಹಾರದ ಪೂರೈಕೆ ಮಾಡುವಂತ ಕೆಲಸವನ್ನು ನಾವು ತಾಲೂಕಲ್ಲಿ 77 ಕುಟುಂಬಗಳಿಗೆ ತಿಂಗಳಿಗೆ 1,000 ರೂಪಾಯಿ ಮಾಸಾಶನ ಕೊಡುವಂತ ಕೆಲಸವನ್ನ ಧರ್ಮಸ್ಥಳದ ಪೂಜ್ಯರು ನಮಗೆ ಮಾಡಿಕೊಟ್ಟಿದ್ದಾರೆ. ಅದು ನಮ್ಮ ತಾಲೂಕಿಗೆ ದೊಡ್ಡ ಹೆಮ್ಮೆಯ ಕೆಲಸಗಳಂತ ಹೇಳಿಕೊಳ್ಳುತ್ತಾ, ತಾಲೂಕಿನಲ್ಲಿ ಸುಮಾರು 280 ಮಂದಿ ಈ ಊರಿನ ಜನರು ಸಂಸ್ಥೆ ಜೊತೆಲಿ ಕಾರ್ಯಕರ್ತರಾಗಿ ದುಡಿದು ಅವರ ಕುಟುಂಬ ನಿರ್ವಹಣೆಗೆ ನಮ್ಮ ಜೊತೆ ಸಹಕಾರ ಮಾಡ್ತಿದ್ದಾರೆ. ಅವರಿಗೆ ಪ್ರತಿ ತಿಂಗಳು ಸಂಸ್ಥೆ ಗೌರವಧನ ಕೊಡುವಂತ ಕೆಲಸವನ್ನು ಮಾಡಿಕೊಂಡು ಇಡೀ ತಾಲೂಕಿನ ಅಭಿವೃದ್ಧಿಗೆ ಪೂರಕವಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯನ್ನ ಪ್ರತಿಯೊಂದು ಗ್ರಾಮ ಮಟ್ಟದಲ್ಲಿ ಅನುಷ್ಠಾನ ಮಾಡೋದಕ್ಕೆ ಇಲ್ಲಿಯ ಎಲ್ಲ ಜನರು, ಗ್ರಾಮದ ಹಿರಿಯರಿರ್ಬೋದು, ಗ್ರಾಮದಲ್ಲಿ ಸಂಸ್ಥೆಯನ್ನ ಕಟ್ಟಿ ಬೆಳೆಸಿದಂತ ಮಾರ್ಗದರ್ಶಕರಿರ್ಬೋದು, ಸ್ವಸಹಾಯ ಸಂಘದ ತಾಯಂದಿರಿರ್ಬೋದು, ನೀವೆಲ್ಲರೂ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆನ ತುಂಬ ಗೌರವದಲ್ಲಿ ಪ್ರೀತಿಯಲ್ಲಿ ನಮ್ಮ ಜೊತೆ ಹಂಚಿಕೊಂಡ ಕಾರಣ ಆ ಗ್ರಾಮದ ಅಭಿವೃದ್ಧಿಗೆ ಪೂರಕವಾದ ಎಲ್ಲ ಚಟುವಟಿಕೆಗಳನ್ನ ಇಲ್ಲಿ ಅನುಷ್ಠಾನ ಮಾಡಲಿಕ್ಕೆ ಸಹಕಾರಿಯಾಗಿದೆ ಅಂತ ಹೇಳಿಕೊಳ್ಳುತ್ತೆ. ಈ ನಮ್ಮ ಜಿಲ್ಲೆಗೆ ಬಂದು ಸುಮಾರು 13 ವರ್ಷಗಳಾಗಿದ್ದುಕೊಂಡು ಇಲ್ಲಿಯ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ, ಸರ್ವತೋಮುಖ ಅಭಿವೃದ್ಧಿಗೆ ತನ್ನದೇ ಆದ ಕೊಡುಗೆಗಳನ್ನು ಪೂಜ್ಯ ಧರ್ಮಾಧಿಕಾರಿಗಳು ನೀಡಿದ್ದಾರೆ. ಮುಖ್ಯವಾಗಿ ಮಹಿಳಾ ಸಬಲೀಕರಣಕ್ಕಾಗಿ ಸ್ವಸಹಾಯ ಗುಂಪುಗಳನ್ನು ಮಾಡಿ ಸ್ವಸಹಾಯ ಸಂಘಗಳ ಬಹಳಷ್ಟು ದೊಡ್ಡ ಕ್ರಾಂತಿಯನ್ನು ಮಾಡಿದಂಥ ಒಂದು ಕೀರ್ತಿ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಸಲ್ಲಿಸುವುದಾದರೆ ಅದು ನಮ್ಮ ಪೂಜ್ಯ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರಿಗೆ ಅಂತ ಹೇಳಲಿಕ್ಕೆ ಬಹಳಷ್ಟು ಸಂತೋಷವಾಗುತ್ತದೆ. ಹೆಚ್ಚು ಸ್ವಸಹಾಯ ಸಂಘಗಳಿಗೆ ಅವರಿಗೆ ಬದುಕನ್ನು ಕಲ್ಪಿಸಿ ಕೊಡಲಿಕ್ಕೆ ಬೇಕಾದ ತರಬೇತಿಗಳನ್ನು ನೀಡಿ, ಮಾರ್ಗದರ್ಶನವನ್ನು ನೀಡಿ, ಅವರಲ್ಲಿ ಒಗ್ಗಟ್ಟುಗಳನ್ನು ಮಾಡಿ, ಉಳಿತಾಯ ಮನೋಭಾವನೆಯನ್ನು ಮಾಡಿ, ಅವರ ಆರ್ಥಿಕ ಅಭಿವೃದ್ಧಿಗೆ ಬೇಕಾದ ಹಣಕಾಸಿನ ನೆರವನ್ನು ಬ್ಯಾಂಕುಗಳ ಮೂಲಕ ಬ್ಯಾಂಕ್ಗಳಿಗೆ ಜವಾಬ್ದಾರಿಯನ್ನು ನಿಂತು ಒಟ್ಟು 6 ಬ್ಯಾಂಕ್ಗಳ ಒಪ್ಪಂದ ಮಾಡಿಕೊಂಡು ಬ್ಯಾಂಕುಗಳಿಂದ ಸಂಘಕ್ಕೆ, ಸಂಘದಿಂದ ಸದಸ್ಯರಿಗೆ ಸಾಲ ಸೌಲಭ್ಯವನ್ನು ಒದಗಿಸಿಕೊಡುವಂಥ ಒಂದು ಪೂಜ್ಯ ಧರ್ಮಾಧಿಕಾರಿಗಳ ಚಿಂತನೆ ಬಹುಶಃ ಇದು ನಮಗೆಲ್ಲರಿಗೂ ಕೂಡ ಹೆಮ್ಮೆ. ಯಾಕೆ ಅಂತ ಹೇಳುವಾಗ ಇದು ಕರ್ನಾಟಕದ ರಾಜ್ಯದಲ್ಲಿ ಮಾತ್ರ ಅಲ್ಲ, ಭಾರತ ದೇಶದಲ್ಲಿ ಅಲ್ಲ, ಈ ಮಾದರಿಗಳು ಈಗ ಹೊರ ದೇಶಗಳಲ್ಲಿ, ಮೊನ್ನೆ ಶ್ರೀಲಂಕಾದ ತಂಡಗಳು ಬಂದು ಈ ಕಾರ್ಯಕ್ರಮವನ್ನು ಅಧ್ಯಯನ ಮಾಡಿ ಅವರ ದೇಶದಲ್ಲಿ ಕೂಡ ಈ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಲಿಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ. ಯಾಕೆಂತ ಹೇಳುವಾಗ ಈ ಒಂದು ಕಾರ್ಯಕ್ರಮಗಳು ಬಹಳಷ್ಟು ಯಶಸ್ವಿಯಾಗುವಾಗ ಬಹುಶಃ ದೇಶದ ಆರ್ಥಿಕ ಪರಿಸ್ಥಿತಿ, ನಮ್ಮ ಜನರ ಆರ್ಥಿಕ ಪರಿಸ್ಥಿತಿ ಬಹಳಷ್ಟು ಉನ್ನತೀಕರಣಕ್ಕೆ ಹೋಗ್ತದೆ, ಕೆಲಸ ಆಗ್ತದೆ. ಒಂದು ಸತ್ಯ, ನ್ಯಾಯ, ನೀತಿ, ಧರ್ಮ. ಧರ್ಮಸ್ಥಳದ ಮೂಲ ಚಿಂತನೆಗಳೇನು ಅಂತ ಹೇಳುವಾಗ ಸತ್ಯ, ನ್ಯಾಯ, ನೀತಿ, ಧರ್ಮ. ಬಹಳ ಪುರಾತನ ಕಾಲದಿಂದಲೂ ಇಲ್ಲಿ ಬಂದಂಥ ಅನ್ನದಾನ, ಅಕ್ಷರದಾನ, ಔಷಧದಾನ, ಅಭಯದಾನ. ಪೂಜ್ಯ ಧರ್ಮಾಧಿಕಾರಿಗಳು ಈ 4 ದಾನ ಧರ್ಮಗಳ ಮೂಲಕ ಜಗತ್ ವಿಖ್ಯಾತಿಯಾಗಿದ್ದಾರೆ. ಯಾಕಂದ್ರೆ ನಮ್ಮ ಹುನಗುಂದ ವಲಯದಲ್ಲಿ 10 ಜನ ಮಾಸಾಸನ ವಿತರಣೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಇಲ್ಲಿ ಬರಲಿಕ್ಕಾಗಂಥವ್ರಿಗೆ 2 ಜನರಿಗೆ ನಾವು ಇವತ್ತಿನ ದಿನ ಮಾಸಾಸನ ವಿತರಣೆ ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ಯಮುನವ್ವ ಕುಂಟಂಕೆರೆ ಈ ಅಜ್ಜಿಯವರು ಬಂದು ಮಾಸಾಸನ ಮಂಜೂರಾತಿ ಪತ್ರನ ಪಡ್ಕೋಬೇಕಂತ ಇವರಿಗೆ ನಂದಿಗೌಡ ಸರ್ ಈ ಒಂದು ಮಾಸಾಸನವನ್ನು ವಿತರಣೆ ಮಾಡಿದ್ದಾರೆ. ಇವತ್ತಿನ ದಿನ ಸಾಂದರ್ಭಿಕವಾಗಿ ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಮ್ಮ ಮಲ್ಲಿಕಾರ್ಜುನ ನಗರ ಕಾರ್ಯಕ್ಷೇತ್ರದ ಅನಿತಾ ಗುಂಜಿ ಇವರಿಗೆ ಪುರಸಭೆಯ ಅಧ್ಯಕ್ಷರು ಮರಣ ಸ್ವಾಂತನ ಮಂಜೂರಾತಿ ಪತ್ರನ ವಿತರಣೆಯನ್ನು ಮಾಡಿದ್ರು. 52,000 ಅಷ್ಟನ್ನು ನಾವೇನು ಮಾಡಿದ್ದೀವಿ ಅಂತ ಹೇಳಿ ಆಡು ಸಾಕಾಣಿಕೆ, ಕುರಿ ಸಾಕಾಣಿಕೆ ಕೂಡ ನಾವು ಕೊಡ್ತಾ ಇದ್ದೇವೆ. ವಿಶೇಷವಾಗಿ ಈ ವರ್ಷದಲ್ಲಿ ಕೂಡ, ಆರ್ಥಿಕ ವರ್ಷದಲ್ಲಿ ನಾವು ಸುಮಾರು ಜನರಿಗೆ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ, ಕೃಷಿಗೆ ಸಂಬಂಧಪಟ್ಟಂತೆ ಅನುದಾನಗಳನ್ನು ಕೊಟ್ಟಿದ್ದೇವೆ. ಅದರಲ್ಲಿ ನಾಗೂರು ಕಾರ್ಯಕ್ಷೇತ್ರದ ಲಕ್ಕಮ್ಮದೇವಿ ಸಂಘದ ಸದಸ್ಯರಾದಂಥ ನಂದಿನಿ ಪಾಟೀಲ್ ಇವರಿಗೆ ಕೂಡ ಕೃಷಿಗೆ ಸಂಬಂಧಿಸಿದಂತೆ 5,000 ರೂಪಾಯಿ ಅನುದಾನ ಕೊಟ್ಟಿದ್ದೇವೆ. ದಯವಿಟ್ಟು ನಂದಿನಿ ಪಾಟೀಲ್ ಅವರು ಇದನ್ನು ಮಾಡಿದ್ದಾರೆ. ಇವರಿಗೆ ಅನ್ನಪೂರ್ಣ ಹುಲ್ಗೆರೆ, ಇವರಿಗೆ ಸಂಗಮೇಶ್ ಪಾಟೀಲ್ ಅವರು ಈ ಒಂದು ಅನುದಾನ ಮಂಜೂರಾತಿ ಪತ್ರವನ್ನು ವಿತರಿಸಬೇಕಂತ ಅವರನ್ನು ಕೇಳ್ಕೊಳ್ತಾರೆ. ಅದೇ ರೀತಿ ಕೃಷಿಗೆ ಅವರಿಗೆ 5,000 ಕೃಷಿ ಅನುದಾನ ಬಂದಿದೆ.
20,000 ರೂಪಾಯಿ ಕೂಡ ಒಂದು ಆರೋಗ್ಯ ರಕ್ಷಾ ಕಾರ್ಡನ್ನು ಕೊಟ್ಟಿದ್ದೇವೆ. ಅದೇ ರೀತಿ ನಮ್ಮ ಮಲ್ಲಿಕಾರ್ಜುನ ನಗರದ ಗಂಗುಬಾಯಿ ಇವರಿಗೆ ಆರೋಗ್ಯ ರಕ್ಷಾ ಕ್ಲೈಮಲ್ಲಿ 14,400 ರೂಪಾಯಿ ಇದೆ. ಇವರಿಗೆ ಪುರಸಭೆ ಅಧ್ಯಕ್ಷರು ಈ ಒಂದು ಮಂಜೂರಾತಿ ಪತ್ರವನ್ನು ವಿತರಿಸಿದ್ದಾರೆ. ಅಥವಾ ಡೆಂಗಿ ಅವರು ಹುತ್ತನ್ ಸಾಬ್ ವ್ಯಾಪಾರಿ ಸಂಗಮೇಶ್ ಪಾಟೀಲ್ ಅವರು ವಿತರಿಸಿದ್ದಾರೆ. ಏನು ಕನಸು ಕಂಡಿದ್ರು ಅಂದ್ರೆ ಭಾರತ ರಾಮರಾಜ್ಯ ಆಗಬೇಕು, ಇಲ್ಲಿಯ ಮಹಿಳೆ ಸಬಲೀಕರಣ ಆಗಬೇಕು, ದೇಶದಲ್ಲಿ ಪಾನ ಮುಕ್ತ ದೇಶ ಆಗಬೇಕು, ಮದ್ಯ ವ್ಯಸನಿಗಳ ಮುಕ್ತವಾಗಬೇಕು. ಇದು ಮಹಾತ್ಮ ಗಾಂಧೀಜಿಯವರು ಕಂಡಂಥ ಕನಸು. ಆ ಕನಸನ್ನು ಪರಮ ಪೂಜ್ಯ ಕಾವಂದಿರು ಕಳೆದ 3 ದಶಕದಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಹುಟ್ಟು ಹಾಕಿ 3 ದಶಕದಲ್ಲಿ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗಾಗಿ ಏನೆಲ್ಲ ಕಾರ್ಯಕ್ರಮ ಹಾಕೊಂಡ್ರು ಅಂದ್ರೆ ಅದನ್ನ ಹೇಳಲಿಕ್ಕೆ ಆಗುದು. ಅದೇನಾದ್ರು ತಪ್ಪಲಿಲ್ಲ, ಪೂಜ್ಯರು ಮಾಡಲಾರ್ದ ಕೆಲಸ ಇಲ್ಲ ಅಭಿವೃದ್ಧಿಗಾಗಿ. ಇದು 100 ಸತ್ಯ. ನಮ್ಮ ತಾಲೂಕಿನ ಉದಾಹರಣೆ ತೋರಿ, ಒಂದು ಎರಡರ ನಡುವೆ ಒಂದೇ ಯೋಜನೆ ಕಚೇರಿ ಇರೋದು. 28,000 ಮಹಿಳೆಯರಿಗೆ 107 ಕೋಟಿ ರೂಪಾಯಿ ಸಾಲ ಕೊಡಬೇಕಾದ್ರೆ ಬ್ಯಾಂಕಿನವ್ರು ನಮ್ಮ ಕಡೆಯಿಂದ ಎಷ್ಟು ಭದ್ರತೆ ತಗೊಂತಿದ್ರು ಲೆಕ್ಕ ಹಾಕಿದ್ರು. ನಮ್ಮ ಮಹಿಳಾ ಸಬಲೀಕರಣ ಆಗಬೇಕು ಅನ್ನೋ ಉದ್ದೇಶ ಪೂಜ್ಯರು. ಆ ದೃಷ್ಟಿಯೊಳಗೆ ಸಿರಿ ಗ್ರಾಮೋದ್ಯೋಗದ ಮುಖಾಂತರ ಮಹಿಳೆಯರಿಗೆ ಹೈನುಗಾರಿಕೆ ತರಬೇತಿಯನ್ನು ಕೊಟ್ಟು, ಅಥವಾ ಗುಡಿ ಕೈಗಾರಿಕಾ ಹಪ್ಪಳ ಶಾವಿಗೆ ಇವೆಲ್ಲ ಏನು ಮಸಾಲೆ ಪದಾರ್ಥಗಳು ಅವರೊಳಗೆ ಆ ದಿಶೆಯೊಳಗೆ ಅವರಿಗೆ ಮಾರುಕಟ್ಟೆ ಸೌಲಭ್ಯವನ್ನು ಸಹಿತ ಕಲ್ಪಿಸಿಕೊಟ್ರು. ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮುಂದೆ ಬರಲಿ ಅಂತ ಸಾಕಷ್ಟು ವಿಚಾರಗಳನ್ನು ತಿಳಿಸಿ ಸಹಾಯಧನವೂ ನೀಡ್ತಾ ಇದ್ದಾರೆ. ಸಾವು ನೋವುಗಳಲ್ಲಿಯೂ ಕೂಡ ಮತ್ತು ಅನಾರೋಗ್ಯದಲ್ಲಿರ್ತಕ್ಕಂಥವರು ಆರೋಗ್ಯವಾಗಿ ಇರುವ ಒಂದು ವಿಷಯವೂ ಕೂಡ ಆರೋಗ್ಯ ವಿಮೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಸರ್ಕಾರದಿಂದ ಕೂಡ ನಾವು ನಿರ್ಗತಿಕ ವಿಧವಾದಂಥ 800 ರೂಪಾಯಿ ಕೊಡ್ತಾ ಇದ್ದೀವಿ ಪ್ರತಿ ತಿಂಗಳ ಮಾಸಾಂತರ. ಆದರೆ ಸಂಘದಿಂದ 1,000 ರೂಪಾಯಿಯನ್ನು ಕೊಡ್ತಾ ಇದ್ದು ಈ ಸಂಘಕ್ಕೆ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಈ ಒಂದು ಸಂಘದವರು ನಮ್ಮ ಒಂದು ತಾಲೂಕು ಆಡಳಿತ ಏನಾದರೂ ಸಹಾಯ ಅಥವಾ ಏನಾದರೂ ಸಹಕಾರ ಬೇಕಾದರೆ ತಾವು ದಯವಿಟ್ಟು ಬಂದು ನಮ್ಮಲ್ಲಿ ಕೇಳ್ಕೊಂಡ್ರೆ ನಾವು ಯಾವುದೇ ಸಮಯದಲ್ಲಿ ಕೂಡ ನಾವು ಹೇಳಕ್ಕೆ ಸಿದ್ಧರಾಗ್ತೀವಿ ಅಂತ ಹೇಳ್ತಾ, ಈ ಒಂದು ಸಂಸ್ಥೆ ಇನ್ನೂ ಒಂದು ಅಭಿವೃದ್ಧಿ ಹೊಂದಲಿ ಅಂತ ಹೇಳ್ತಾ ನಾನು 2 ಮಾತುಗಳನ್ನು ನೋಡಿ. ಆ ಧರ್ಮಸ್ಥಳದಲ್ಲಿರ್ತಕ್ಕಂಥ ಧರ್ಮಾಧಿಕಾರಿಗಳು ಅಲ್ಲಿ ಕೂತ್ಕೊಂಡು ಇಲ್ಲಿರ್ತಕ್ಕಂಥ ಮಹಿಳೆಯರಿಗೆ ವಿವಿಧ ಸೌಲಭ್ಯಗಳನ್ನು ಕೊಡ್ತಕ್ಕಂಥದ್ದು ಒಂದು ಯೋಜನೆಗಳನ್ನ ಇವತ್ತು ನೀವೆಲ್ಲ ಹಮ್ಮಿಕೊಂಡಿದ್ದೀರಿ. ನಿಜವಾಗ್ಲೂ ಈಗಾಗಲೇ ಮಾತಾಡಿದ ಹಾಗೆ ಗಾಂಧೀಜಿಯವರು ಒಂದು ಕನಸನ್ನು ಕಂಡಿದ್ರು. ದೇಶದ ಅಭಿವೃದ್ಧಿ ಆಗ್ಬೇಕಪ್ಪ ಅಂತಂದ್ರೆ ಗ್ರಾಮಗಳ ಅಭಿವೃದ್ಧಿ ಅತ್ಯಂತ ಪ್ರಮುಖವಾಗಿರಬೇಕು ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದ್ರು. ಆ ನಿಟ್ಟಿನಲ್ಲಿ ಅವರ ಒಂದು ಮಾತಿನ ಉದ್ದೇಶದಂತೆ ಮಾನ್ಯ ಧರ್ಮಾಧಿಕಾರಿಗಳು ಕೂಡ ಇವತ್ತು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ನಾನು ವೈಯಕ್ತಿಕವಾಗಿ ತುಂಬ ಧನ್ಯವಾದಗಳು ಹೇಳೋದ್ರ ಜೊತೆಗೆ ಇವತ್ತು ಮಹಿಳೆಯರ ಪಾತ್ರ ಭಾಳ ಸಾಯಂತ್ರ ಕೂತಿದ್ದೀರಿ. ನಾವು ಮಾತಾಡ್ಲಿಕ್ಕೆ ಕೆಲಸ ಸ್ವಲ್ಪ ಮಹಿಳೆಯರು ಮೊದಲು ದುರ್ಬಲಿದ್ದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ವಿ. ಹಾಗೇನಿಲ್ಲ, ನೀವೆಲ್ಲ ನೋಡ್ಬಿಟ್ಟು ಭಾಳ ಖುಷಿ ಅನ್ಸುತ್ತದೆ. ಯಾಕಂದ್ರೆ ಇವತ್ತು ಮಹಿಳೆಯರು ಸಬಲರಾಗೋದ್ರ ಜೊತೆಗೆ ಭಾಳ ಪ್ರಬಲರಾಗಿರಿ. ಎಲ್ಲ ರಂಗದಲ್ಲೂ ಮಹಿಳೆಯರದೇ ಚಾಪನ್ನು ತಾವೆಲ್ಲ ಮುಗಿಸಿದ್ದೀರಿ. ಹಾಗಾಗಿ ಮಹಿಳೆ ಮತ್ತು ಪುರುಷ ಅಂತಕ್ಕಂಥದ್ದು ಒಂದೇ ನಾಣ್ಯದ 2 ಮುಖಗಳು. ಮನಸ್ಸು ಹಣ ಸೇರಿದ್ರೆ ನಮ್ಮ ಜೀವನ ಬಹಳ ಸುಂದರವಾಗುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರಿ. ಅದರ ಜೊತೆಗೆ ಹನಿ ಹನಿ ಗೂಡಿದರೆ ಹಳ್ಳ, ತೆನೆ ಗೂಡಿದರೆ ರಾಶಿ ಅಂತಕ್ಕಂಥದ್ದು. ಮೊದಲಿಗೆ ಈ ಸಂಘ ಬಂದಾಗ ಬೆಳಲಿಕೆಯಷ್ಟು ಮಹಿಳೆಯರು ಮಾತ್ರ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಿದ್ರು. ತದನಂತರ ಇವತ್ತೆಲ್ಲ ನೋಡ್ಬಿಟ್ರೆ ಸಾವಿರ ರೂಪಾಯಿಯಲ್ಲಿ ತಾವೆಲ್ಲರೂ ಏನ್ ಮಾಡಿದ್ರಪ್ಪ ಅಂದ್ರೆ ಈ ಕಾರ್ಯಕ್ರಮವನ್ನ
ಭಾಗವಹಿಸಿ ಆ ಸೌಲಭ್ಯಗಳನ್ನ ಉಪಯೋಗಿಸ್ಕೊಳ್ತಾ ಇದ್ದೀವಿ. ಇವತ್ತು ನಾವು ಸ್ವಾವಲಂಬ ಜೀವನವನ್ನು ಮಾಡಲೇಬೇಕಪ್ಪ ಅಂತಂದ್ರೆ ಮಹಿಳೆಯರ ಸಬಲೀಕರಣ ಆಗ್ಬೇಕಪ್ಪ ಅಂತಂದ್ರೆ ಮಹಿಳೆಯರೇ ನಾಯಕತ್ವವನ್ನು ವಹಿಸಬೇಕು. ಮಹಿಳೆಯರ ನಾಯಕತ್ವ ವಹಿಸಿದಾಗ ಮಾತ್ರ ಅವ್ರ ಮಹಿಳೆಯರ ಗೃಹಲಕ್ಷ್ಮಿ ಆಗ್ತಾರೆ. ನೀವು ಗೃಹಲಕ್ಷ್ಮಿ ಆಗಿ ಮನೆಯನ್ನ ನಡೆಸ್ತಕ್ಕಂಥ ನಿಟ್ಟಿನಲ್ಲಿ ತಾವೆಲ್ಲರೂ ಕಾರ್ಯಪ್ರವೃತ್ತರಾಗಿದ್ದೀರಿ ಅಂತಕ್ಕಂಥದ್ದು. ಅದ್ರ ಜೊತೆಗೆ ಬಿಲ್ ಗೇಟ್ಸ್ ಒಂದು ಮಾತು ಹೇಳ್ತಾನೆ, ಏನಪ್ಪಾ ಅಂತಂದ್ರೆ 11 ವರ್ಷ ಆಗ್ತಾ 11 ವರ್ಷ ಆಗ್ತಾ ಬಂತು. ನಾವು ಸಾಲವನ್ನು ಮೊದಲು 5,000 ರೂಪಾಯಿದಿಂದ ಹಿಡಿದು ಇವತ್ತಿನ ದಿನದ ಮಟ್ಟಿಗೆ ಏನಂದರೆ 2.5 ಲಕ್ಷದವರೆಗೂ ಒಬ್ಬೊಬ್ಬರು ಸಾಲವನ್ನು ತಗೊಳ್ತಾ ಇದ್ದೇವೆ. ಮೊದಲು ಸಾಲ ಕೊಡಬೇಕಾದ್ರೆ ಎಲ್ಲರೂ ಬ್ಯಾಂಕ್ನಾಗ ಸಾಲ ತಗೋಬೇಕಂತಂದ್ರೆ ಯಾರು ನಮ್ಗೆ ಸಾಲ ಕೊಡ್ತಿರಲಿಲ್ಲ. ಈಗ ನಮ್ಮ ಸಂಘದವ್ರು ನಾವು ಎಂಥ ಕಷ್ಟ ಅದೀವಿ ಅಂತಂತ ಹೇಳಿದ್ರು ಬಂದು ನಿಮ್ಮ ಜೊತೆಗೆ ನಾವಿದ್ದೀವಿ ಅಂತಂತ ಹೇಳಿ ನಾವು ಒಂದೇ ಒಂದು ಫೋನ್ ಮಾಡಿ ಒಂದೇ ಒಂದು ಸರಿ ನಾವು ಆಫೀಸಿಗೆ ಬಂದರೂ ಕೂಡ ನಮಗೆ ಬಂದು ಸಾಲವನ್ನು ಕೊಡ್ತಾರೆ. ಸಾಲ ಅರ್ಜಿಯನ್ನು ಬರೆಸಬೇಕಾಗಿತ್ತು. ಈಗಿಲ್ಲ, ಮೊಬೈಲ್ನಲ್ಲಿ ಲೀಡ್ ಆ್ಯಪ್ ಅಂತ ಹೇಳಿ ಮನೆಗೆ ಬಂದು ನಮಗೆ ಸಾಲವನ್ನು ಕೊಡ್ತಾರೆ. ಯಾವ ಬ್ಯಾಂಕ್ನವರು ಕೂಡ ನಮಗೆ ಸಾಲವನ್ನು ಕೊಡಲ್ಲ. ಒಂದು ಏನೋ ಕಾಗದ ಪತ್ರ ಇರಲಾರ್ದ ಕೂಡ ಯಾರು ಸಾಲವನ್ನು ಕೊಡೋದಿಲ್ಲ. ನಾವು ಮೊದಲು 5,000 ರೂಪಾಯಿಂದ ಸಾಲ ತಗೊಂಡು ಈಗ 2.5 ಲಕ್ಷ ರೂಪಾಯಿವರೆಗೂ ಸಾಲವನ್ನು ನಾವು ತಗೊಂಡಿವಿ. ಇಷ್ಟು 10 ವರ್ಷ 11 ವರ್ಷ ಆಗ್ತಾ ಬಂತು. ನಮ್ಮ ಸಂಘ ಆಗಿದೆ. ಮುಂದಿನ ತಿಂಗಳ ಏಪ್ರಿಲಿಗೆ 11 ವರ್ಷ ಆಗ್ತೈತೆ. ಇಷ್ಟು ವರ್ಷದಲ್ಲಿ ನಮ್ದು ಒಂದೇ ಸಂಘದಿಂದ ಎಷ್ಟು ಸಾಲ ತಗೊಂಡಿವಿ ಅಂತ ಹೇಳಿದ್ರೆ 63,54,100 ನಾವು ಸಾಲವನ್ನು ತಗೊಂಡಿದ್ದೇವೆ. ಉಳಿತಾಯ ಕೂಡ 98,000ವರೆಗೂ ನಾವು ಉಳಿತಾಯ ಮಾಡಿದ್ದೇವೆ. ಪ್ರತಿ ಸರಿನೂ ಆವಾಗ ಒಂದು ಮೊದಲೇ ಇನ್ನೊಬ್ರು ತಗೊಂಡಿದ್ವಿ. ಈ ಸರಿ ನಮ್ಮ ಇದರಿಂದ ಅನುದಾನವನ್ನು ತಗೊಂಡಿದ್ದಿಲ್ಲ. ವಾಹನ ಬೆಳೀಲಿ. ಆಮೇಲೆ ನಮ್ಮ ಸಂಘ ಯಾವಾಗಲೂ ಸಾಲಕ್ಕೆ ಸೀಮಿತವಾಗಿರೋದಿಲ್ಲ. ನಮ್ಮ ಕಾರ್ಯಕ್ರಮಗಳನ್ನು ಕೊಡುತ್ತಾ ಒಳ್ಳೆಯ ಯೋಜನೆಗಳನ್ನು ಕೊಡ್ತಿದ್ದಾರೆ, ಒಳ್ಳೆಯ ಸೌಲಭ್ಯಗಳನ್ನು ಕೊಡ್ತಿದ್ದಾರೆ. ಆರೋಗ್ಯ ರಕ್ಷಣಾ ಹಾಗೂ ವಿಮೆಗಳನ್ನು, ಸ್ಕಾಲರ್ಶಿಪ್ ಎಲ್ಲ ರೀತಿಯೂ. ಮತ್ತೆ ಮೊದಲು ಎಲ್ಲಾದ್ರೂ ನಾವು ಹೋಗ್ಬೇಕಂತ ನಾವು ಧರ್ಮಸ್ಥಳ ಸಂಘ ಮಾಡಿ 11ನೇ ವರ್ಷದ್ದು ಈ ನಾಳೆ 24ನೇ ತಾರೀಕಿಗೆ 11 ಮುಗಿದು 12ನೇ ವರ್ಷ ಚೌತಿ ಆಗುತ್ತೆ. ಸಂಘ ಮಾಡಿ ಏನು ಮಾಡ್ಬೇಕಪ್ಪ ಅಂತ ಗೊತ್ತಾಗಲಿಲ್ಲ. ನಮಗೆಲ್ಲ ಆಸ್ತಿ ಐತಿ, ಎಲ್ಲ ಐತಿ, ಆದ್ರೆ ಏನು ತೋರಿಸ್ಬೇಕು, ಹೆಂಗೆ ಮಾಡ್ಬೇಕಂತ ಗೊತ್ತಾಗಲಿಲ್ಲ. ಅವಾಗ ಏನು ಮಾಡ್ಬೇಕಪ್ಪ ಅಂತಂದ್ರೆ ಧರ್ಮಸ್ಥಳ ಸಂಘದ ಮಧ್ಯವರ್ಜ ಶಿಬಿರ ಸ್ಟಾರ್ಟ್ ಆಗಿತ್ತು. ಅಮ್ಮ ಸಂಸ್ಥೆ ಇಕಲ್ನೊಳಗೆ ಅವ್ರೇನು ಹೇಳಿದ್ರಪ್ಪ ಅಂದ್ರೆ ಸಂಘದವರು ಬರ್ರಿ ನಿಮ್ಮ ಮನೆಯವ್ರನ್ನ ಕರ್ಕೊಂಡು ಹೋಗೋಣ ಅಂತೇಳಿ ನನಗೆ ಅವರು ಒಂದು ಮಾಹಿತಿ ಮಾರ್ಗದರ್ಶನ ನೀಡಿದರು. ಅವಾಗ ನಾವು ಅಲ್ಲಿಗೆ ಕರ್ಕೊಂಡು ಹೋಗಿ ನಮ್ಮ ಮನೆಯವ್ರನ್ನ ಕುಡಿಯೋದನ್ನು ಬಿಡಿಸಿದ್ವಿ. ಆ ನಂತರ ಏನಪ್ಪ ಅಂತಂದ್ರೆ ಧರ್ಮಸ್ಥಳ ಸಂಘ ನಮ್ಗೆ ಯಾವುದೋ ಒಂದು ಏನೋ ನಮ್ಗೆ ಸಾಲ ಕೊಡ್ತಾರ. ಅವರು ಏನಪ್ಪ ಅಂತ ಯೋಜನೆ ಮಹಿಳೆಯರಿಗೆ ಎಲ್ಲ ಬಹಳ ಅನುಕೂಲವಾಗಿದೆ. ಈಗ ಮನೆಯಲ್ಲಿ ಆಸ್ತಿ ಇರುತ್ತೆ, ಮನೆಯಲ್ಲಿ ಗಂಡ್ಮಕ್ಳು ಏನೋ ಮಾಡ್ಲಾರ್ದ ಪರಿಸ್ಥಿತಿ ಇದ್ದಾಗ ಹೆಣ್ಮಕ್ಳ ಮೇಲೆ ಮನೆ ಒಂದು ಜವಾಬ್ದಾರಿ ಇರುತ್ತೆ. ನಾವು ಮನೆ ಹೇಗೆ ನಡೆಸಬೇಕು, ಸ್ಕೂಲ್ ಫೀ ಹೇಗೆ ಕಟ್ಟಬೇಕಪ್ಪ ಅಂತ ಹೇಳಿ ಈ ಒಂದು ಧರ್ಮಸ್ಥಳ ಸಂಘದವರು ಈ ಒಂದು ವಾರದ ಮುಖಾಂತರ ಆಗಿರ್ಬೋದು, ತಿಂಗಳ ಮುಖಾಂತರ ಯಾವುದೇ ಒಂದು ಸೌಲಭ್ಯಗಳನ್ನು ಇಟ್ಕೊಂಡು ಸಾಲ ರೂಪದಲ್ಲಿ ಹಣವನ್ನು ಈ ರೀತಿ ಕೊಡ್ತಕ್ಕಂಥವ್ರಿಗೆ ಹೊಳ್ಳಿ ಕಟ್ಟಕ್ಕ ಅವ್ರಿಗೆ ಏನು ಇದು ಆಗ್ಲಾರ್ದಂಗೆ ಕಟ್ಟಿಸ್ಕೋತಾರ. ಇದೊಂದು ಎಲ್ಲ ಹೆಣ್ಮಕ್ಳಿಗೂ ಬಹಳ ಅನುಕೂಲವಾಗಿದೆ. ಹಾಗೂ ಹುಣಗುಂದ ನಗರದಲ್ಲಿ ಈಗ 13ನೇ ವರ್ಷ ಚಾಲನೆಯಲ್ಲಿದೆ ಅಂತ ಹೇಳ್ತಾರೆ, ನಮ್ಮ ಸರ್ ಹೇಳಿದ್ರು. ಇನ್ನು ಬರುವಂತ ದಿನಮಾನದಲ್ಲಿ ಇನ್ನು ಹೆಚ್ಚಿನ ರೀತಿ ಇದನ್ನ ಸೌಲಭ್ಯ ಪಡ್ಕೊಂಡು ಹೆಚ್ಚಿನ ರೀತಿಯಲ್ಲಿ ಇದನ್ನ ಮಾಡಬೇಕು. ಈ ಒಂದು ಮನೆತನಕ್ಕೆ ಒಬ್ಬ ಹಿರಿಯರು ಇರ್ಬೇಕಂತ ಹೇಳ್ತಾರ, ತಂದೆ ತಾಯಿ ಇರ್ಬೇಕಂತ. ನಾನೇನ್ ಹೇಳ್ತೀನಿ, ಸಂಘಕ್ಕ ಯಾರ್ಯಾರು ಎಲ್ಲರೂ ಈಗ ನೀವು ಸದಸ್ಯರದಿರಿ, ನಿಮಗೆಲ್ಲ ನಮ್ಮ ಪೂಜ್ಯ ವೀರೇಂದ್ರ ಹೆಗಡೆ ಅವರೇ ಒಬ್ರು ತಂದೆ, ಹೇಮಾವತಿ ಅಮ್ಮನವರೇ ತಾಯಿ ಅಂತ ಈ ಮೂಲಕ ಎಲ್ಲರಿಗೂ ಹೇಳ್ತಾ, ಈ ಬರುವಂತ ದಿನಮಾನದಲ್ಲಿ ಅವರಿಗೆ ಏನಾದರೂ ಸೌಲಭ್ಯಗಳು ಬೇಕಾದ್ರೆ ನಾವು ಪುರಸಭೆ ವತಿಯಿಂದ ನಾನು ಇರೋ ತನಕ ಏನಾದರೂ ಅವ್ರಿಗೆ ಅನುಕೂಲ ಬೇಕಾದ್ರೆ ನಾನು ಈ ಮೂಲಕ ಅವರಿಗೆ ಸರ್ಗೆ ತಿಳಿಸ್ಕೊಡ್ತಾ ಅನುಕೂಲವನ್ನು ಮಾಡಿಕೊಡ್ತೇನೆ ಅಂತ ಹೇಳ್ತಾ ಎಲ್ಲ ಒಕ್ಕೂಟದ ಅಧ್ಯಕ್ಷರಿಗೂ ಕೂಡ ಅದೇ ರೀತಿಯಾಗಿ ನಮ್ಮ ಸ್ವಸಹಾಯ ಸಂಘದ ಎಲ್ಲ ಸದಸ್ಯರನ್ನು ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟ ಸಂಗಮೇಶ್ವರ ದೇವಸ್ಥಾನದ ಟ್ರಸ್ಟ್ ಕಮಿಟಿ ಅವರಿಗೆ ಅದೇ ರೀತಿಯಾಗಿ ಪತ್ರಿಕಾ ಮಾಧ್ಯಮರು ಕೂಡ ಒಂದೇ ಮಾತಿನಲ್ಲಿ ಪ್ರೀತಿವರ್ಗ ಧನ್ಯವಾದ ಅರ್ಪಿಸಿ ಸ್ವಉದ್ಯೋಗದ ತರಬೇತಿ ಸಂಸ್ಥೆ ರುಡ್ಶೆಟ್ ಇದರಿಂದ ಸ್ವಉದ್ಯೋಗದ ತರಬೇತಿ. ಆತ್ಮೀಯರೇ,
ನಾನು ಇಲ್ಲಿ ಮಾಹಿತಿ ಮಾರ್ಗದರ್ಶನದ ವ್ಯವಸ್ಥೆಯನ್ನು ನೀವು ಬಂದು ಕೇಳುವ ಸಂದರ್ಭದಲ್ಲಿ